ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿ HSTR, GPSTR, PSTR, ಕರ್ನಾಟಕ TET ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೋರ್ಸಸ್ಗಳನ್ನು ಆ್ಯಪಲ್ಲಿ ಲಾಂಚ್ ಮಾಡಿದೆ ಸ್ನೇಹಿತರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಯಾಕೆ ಅಂದರೆ ಎಕ್ಸಾಮ್ ಕಾಲ್ ಮಾಡಿದ್ಮೇಲೆ ನಾವೇನಾದರೂ ಕೋರ್ಸನ್ನು ಪರ್ಚೇಸ್ ಮಾಡಿ ಓದ್ತೀವಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫರ್ಮ್ ಆಗಿದೆ. ಬಟ್ ನಿಮಗೆ ಮಧ್ಯ ಕೊಟ್ಟಿರ್ತಕ್ಕಂಥ ದಿನ ಎಷ್ಟಪ್ಪ ಅಂದರೆ ಬರೀ 50 ಡೇಸನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಹಾಗಾಗಿ ಕಾಲ್ಫರ್ಮ್ ನೋಟಿಫಿಕೇಷನ್ ಆದ ನಂತರ ನಾವು ಓದ್ತೀವಿ ಅಂದರೆ ನಿಮ್ಗೆ ಯಾವ ಕಾರಣಕ್ಕೂ ಕೆಲಸ ಸಿಗಲ್ಲ. ಯಾರೆಲ್ಲ ಇದ್ದೀರಾ ಇವನ್ನ ಕೋರ್ಸನ್ನು ಪರ್ಚೇಸ್ ಮಾಡಿ ಇವಾಗಿಂದಿನ ನೋಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಎಕ್ಸಾಮ್ ಮಧ್ಯ ರಿವಿಷನ್ ಮಾಡಿಕೊಂಡು ಆರಾಮ್ ಸರ್ಕಾರಿ ಹುದ್ದೆಗಳನ್ನು ತಗೋಬೋದು ಸ್ನೇಹಿತರೆ. ಈ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವ ರೀತಿ ಎಷ್ಟೆಷ್ಟು ಹುದ್ದೆಗಳಿದೆ, ಈ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಹೇಗೆ ಹಾಕಬೇಕು, ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾದ್ರೆ ನಮ್ಮ ಹತ್ರ ಇರಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳೇನು, ಅಷ್ಟೆಲ್ಲ ಸ್ನೇಹಿತರೆ. ಮತ್ತು ಇಲ್ಲಿ ದೇಹದಾಢ್ಯತೆ ಪರೀಕ್ಷೆ ಹೇಗೆ ನಡೆಯುತ್ತೆ, ಮತ್ತು ಈ ಪರೀಕ್ಷೆನ ಎದುರಿಸಬೇಕಪ್ಪ ಅಂದರೆ ನಮಗೆ ಏನೇನು ಅರ್ಹತೆಗಳಿರಬೇಕು, ಅದ್ರ ಜೊತೆಗೆ ಈ 45 ದಿವಸದಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಹೇಗೆ ಓದಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಅಂದರೆ 45 ಡೇಸಲ್ಲಿ ನಮ್ಮ ಪ್ಲ್ಯಾನ್ ಹೇಗಿರಬೇಕು ಅಂತ ನೋಡಿ. ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾನೆ. ಇದಕ್ಕೆ ಮತ್ತೆ ನಾವು 596 ಪೋಸ್ಟ್, ಯಾಕಂದರೆ ಇದು ಕಲ್ಯಾಣ ಕರ್ನಾಟಕಕ್ಕಿದೆ. ಕ್ಲಿಯರ್, ಇದು ಆಲ್ ಓವರ್ ಸ್ಟೇಟಿಗೆ ಇದೆ. ಕಲ್ಯಾಣ ಕರ್ನಾಟಕದವರಿಗೆ ಮತ್ತು 596 ಹುದ್ದೆಗಳಿವೆ. ಸೊ ಒಟ್ಟಾರೆಯಾಗಿ ಪೊಲೀಸ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾನೆ. ಮೋಸ್ಟ್ಲಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಖುಷಿಯಾಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಇನ್ಮೇಲೆ ಎಲ್ಲ ಹುದ್ದೆಗಳಿಗೆ ಕಾಲ್ ಮಾಡ್ತಾನೆ ಪಕ್ಕಾ. ಏನು 50,000 ಚಿಲ್ಲರೆ ಹುದ್ದೆಗಳಿದಾವಲ್ಲ, ಅವೆಲ್ಲ 2 ವರ್ಷದಲ್ಲಿ ತುಂಬ್ತಾನೆ. ಅದರಲ್ಲಿ ಒಂದು ಹುದ್ದೆ ನಂದು ಅಂತ ಯಾರು ಈಗಲಿಂದಾನೇ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ, ಅಥವಾ ಈಗಲಿಂದಾನೇ ಯಾರು ನಿರಂತರವಾಗಿ ಓದ್ತಾ ಬರ್ತಿದ್ದಾನೋ ಅವನಿಗೆ ಪಕ್ಕಾ ಸರ್ಕಾರಿ ಹುದ್ದೆ ಸಿಗತ್ತೆ ನೋಡಿ. ಇಲ್ಲಿ ಸಿವಿಲ್ ಹುದ್ದೆಗಳು ನಿಮಗೆಲ್ಲ ಗೊತ್ತಿದೆ, ಶಿಕಾರಿಪುರ ಒಂಥರ ಪೊಲೀಸ್ಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಥರ ವರ್ಕ್ ಮಾಡಿದೆ. ಇಲ್ಲಿ ಮಣ್ಣಲ್ಲಿ ಆ ಶಕ್ತಿ ಇದೆ, ಶಿಕಾರಿಪುರದ ಮಣ್ಣಲ್ಲಿ ಆ ಶಕ್ತಿ ಇದೆ. ಹಾಗಾಗಿ ಸ್ವಲ್ಪ ಈ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳಿಗೆ ಶಿಕಾರಿಪುರ ಒಲಿಯತ್ತೆ ಸ್ನೇಹಿತರೆ. ನೋಡಿ, ಈಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳೇನಿದೆ, ಫಸ್ಟ್ ವೇತನ ಶ್ರೇಣಿ ಇದೆ 37,500, 76,100. ಅಂದರೆ ಏನಪ್ಪ ಇದು ಬೇಸಿಕ್ ಅಂದರೆ ಈ 37,500 ಏನು ಈ ಬೇಸಿಕ್ ಪೇ ಇದೆಯಲ್ವಾ, ಇದ್ರ ಜೊತೆಗೆ HRA ಸೇರ್ಕೊಳ್ಳುತ್ತೆ, ನೆಕ್ಸ್ಟ್ DA ಸೇರ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ನಿಮ್ಮ ಸ್ಯಾಲ್ರಿ 40,000 45,000 ಮೇಲೆ ಬರ್ತಾ ಇರುತ್ತೆ. ಮತ್ತು ಪ್ರತಿ ವರ್ಷವೂ ಕೂಡ DA ಆಡ್ ಆಗ್ತಾ ಇರುತ್ತೆ, HRAನೂ ಕೂಡ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ವೇತನ ಶ್ರೇಣಿ ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ನೆಕ್ಸ್ಟ್ ಈಗ ಏನು 3,395 ಹುದ್ದೆಗಳಿದೆ. ಪುರುಷರಿಗೆ 2,266 ಹುದ್ದೆಗಳಿದೆ. ನೆಕ್ಸ್ಟ್ ಮಹಿಳೆಯರಿಗೆ 755 ಹುದ್ದೆಗಳಿದೆ. ಇನ್ ಸರ್ವೀಸಲ್ಲಿ ಯಾರಿದ್ದಾರೆ ಅವರು ಕೂಡ ಎಕ್ಸಾಮ್ ಬರೀಬೋದು. ಬಟ್ NOCಯನ್ನು ತೊಗೋಬೇಕು. ಆ ಡಿಪಾರ್ಟ್ಮೆಂಟಿಂದ NOC ಅಬ್ಜೆಕ್ಷನ್ ಸರ್ಟಿಫಿಕೇಟ್ NOCಯನ್ನು ತೊಗೊಳ್ಬೇಕು. ಅವರಿಗೆ ಯಾರು ಇನ್ ಸರ್ವೀಸಲ್ಲಿದ್ದಾರೆ ಅವರಿಗೆ 257 ಪೋಸ್ಟ್ ಇದೆ. ಯಾರು ಇನ್ ಸರ್ವೀಸಲ್ಲಿ ಮಹಿಳೆಯರಿದ್ದಾರೆ 82 ಪೋಸ್ಟ್ ಇದೆ. ಮತ್ತು ಥರ್ಡ್ ಜೆಂಡರ್ ಅಂತ ಏನು ಕರಿತೀವಿ ಅವರಿಗೆ 35 ಪೋಸ್ಟ್ಗಳಿವೆ. ಒಟ್ಟಾರೆಯಾಗಿ ಇಷ್ಟು ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕಾಲ್ ಮಾಡಿದ್ದಾನೆ. ಬಟ್ ಕಾಲ್ ಮಾಡಿದಾಗ ಎಕ್ಸಾಮಿಗೆ ಕೊಟ್ಟಿರ್ತಕ್ಕಂತಹ ಮಧ್ಯ ಗ್ಯಾಪ್ ಇದೆಯಲ್ವಾ, ತುಂಬಾ ಕಡಿಮೆ ಇದೆ. ಇದಕ್ಕೆ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು, ಅರ್ಹತೆ ಏನಿರಬೇಕು ನೋಡಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂದರೆ ಈ ಸಿವಿಲ್ ಹುದ್ದೆಯನ್ನು ಬರೀಬೇಕಪ್ಪ ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳು ಏನು ಮಾಡಿರಬೇಕು ಅಂದರೆ PUC ಪಾಸಾಗಿರಬೇಕು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಏನು ಪಾಸಾಗಿರಬೇಕು ಅಂದರೆ PUC ಪಾಸಾಗಿರಬೇಕು. PUC ಪಾಸಾಗಿಲ್ಲ ಅಂದರೆ ಅದರ ಈಕ್ವಲೆಂಟ್ ಎಕ್ಸಾಮ್ ಇರುತ್ತೆ. ITI ಇರ್ಬೋದು, ಡಿಪ್ಲೊಮೊ ಇರ್ಬೋದು, CBSEಯ 12th ಕ್ಲಾಸ್ ಇರ್ಬೋದು, ಅಥವಾ ಅದರ್ ಸ್ಟೇಟಲ್ಲಿ ಇರ್ತಕ್ಕಂಥ PUCಗೆ ಈಕ್ವಲೆಂಟ್ ಇರ್ತಕ್ಕಂತಹ 12th ಕ್ಲಾಸ್ ಇರ್ಬೋದು. ಸೊ ಅವುಗಳೆಲ್ಲ PUC ಮತ್ತು ಅದಕ್ಕೆ ಈಕ್ವಲೆಂಟ್ ಎಕ್ಸಾಮನ್ನು ಯಾರು ಪಾಸ್ ಮಾಡಿರ್ತಾನೋ ಅವರಿಗೆ ಈ ಸಿವಿಲ್ ಹುದ್ದೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಎಕ್ಸಾಮನ್ನು ಅಟೆಂಡ್ ಮಾಡಲಿಕ್ಕೆ ಅರ್ಹತೆ ಇದೆ ಅಂತ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಅವನು ತನ್ನ ಜೊತೆ ಇಟ್ಕೊಂಡಿರಬೇಕಾಗತ್ತೆ ಸ್ನೇಹಿತರೆ. ಕಂಪ್ಲೀಟ್ ಪಾಸಾಗಿರಬೇಕು. ಈಗ ಪಾಸಾಗಿದ್ದರೆ ತಾನೇ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು, ಎಲ್ಲ ದಾಖಲೆಗಳನ್ನು ಅವನು ತನ್ನ ಜೊತೆಗೆ ಇಟ್ಕೊಂಡಿರಬೇಕು. ನೆಕ್ಸ್ಟ್
ನಿಮ್ಗೆ ಎಲ್ಲಿ ಕನ್ಫ್ಯೂಸ್ ಇದೆ ಅಂತ ಹೇಳ್ತೀನಿ ನಾನು. ನೇರ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗಿಯ ಅಭ್ಯರ್ಥಿಗಳು ಮತ್ತು ಇವುಗಳಿಗೆ ಏನು ಗರಿಷ್ಠ ವಯೋಮಿತಿ ಅಂತ ಇದೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಹಳೆ ಏನು ಪ್ಯಾಟ್ರನ್ ಇತ್ತು ಅದಕ್ಕೆ 5 ವರ್ಷ ಸಡಿಲಿಕೆ ಮಾಡಿದ್ದಾರೆ. ಡಿಸೆಂಬರ್ 31, 2027 ಈ ಸಡಿಲಿಕೆ ಇರುತ್ತೆ. ಹಾಗಾಗಿ 28 ವರ್ಷ ಇದ್ದಿದ್ದು 33 ವರ್ಷ ಆಗುತ್ತೆ, 30 ವರ್ಷ ಇದ್ದಿದ್ದು 35 ವರ್ಷ ಆಗುತ್ತೆ. ಈ ಥರ 5 ವರ್ಷ ಸಡಿಲಿಕೆ ಮಾಡಿರೋದ್ರಿಂದ ಏನು 5 ವರ್ಷ 3 ವರ್ಷ 4 ವರ್ಷ ಎಕ್ಸಾಮನ್ನು ಕಾಲ್ ಮಾಡಿಲ್ಲ ಅಂತಕ್ಕಂತಹ ಮಾನಸಿಕ ಸ್ಥಿತಿ ಇತ್ತು, ನಮ್ದು ಏಜೆಲ್ಲ ಭಾರ ಆಯಿತು, ನಮ್ಮದೆಲ್ಲ ಎಕ್ಸಾಮ್ ಬರೀಲಿಕ್ಕೆ ಆಗಲ್ಲ ಅಂತ ಏನು ಮಾನಸಿಕ ಆಲೋಚನೆಗಳಿದ್ವು, ಆ ಆಲೋಚನೆಗಳೇನಿಲ್ಲ. ನಿಮಗೆ 5 ವರ್ಷ ಸರ್ಕಾರ ಸಡಿಲಿಕೆ ಮಾಡಿದೆ. ಆ ಸಡಿಲಿಕೆಯನ್ನು ಬಳಸ್ಕೊಂಡು ಬ್ಯೂಟಿಫುಲ್ ಆಗಿರತಕ್ಕಂತಹ ಕಾಕಿ ಬಟ್ಟೆಯನ್ನು ಹಾಕ್ಕೊಂಡು ನಿಮ್ಮ ಕುಟುಂಬವನ್ನು ಸಾಕೊಳ್ಳಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ನೋಡಿ. ಆನ್ಲೈನ್ ಅರ್ಜಿ 8ನೇ ತಾರೀಕು ಜೂನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 3ನೇ ತಾರೀಕು ಜುಲೈಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಅದೇನು ಫೀಸ್ ಇದೆ 750, ಜನರಲ್ ಕ್ಯಾಟಗರಿಗೆ 750 ಇದೆ. ನೆಕ್ಸ್ಟ್ SC ST ಆ ಕ್ಯಾಟಗರಿಗಳಿಗೆ 500 ರೂಪಾಯಿ ಫೀಸ್ ಇದೆ. ಸೊ 500 ರೂಪಾಯಿ ಫೀಸನ್ನು ನಾವು ಹೇಗೆ ಅಂದರೆ, ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ KA, ಇವರು ಎಕ್ಸಾಮನ್ನು ಕಂಡಕ್ಟ್ ಮಾಡೋದ್ರಿಂದ ಅವ್ರದ್ದೇ ವೆಬ್ಸೈಟ್ HTTPS CET ಆನ್ಲೈನ್ ಕರ್ನಾಟಕ ಗೌಟಿನ್ KE ಅಂತ ಇದೆ. ಅವ್ರ ವೆಬ್ಸೈಟಿಗೆ ಹೋಗಿ ನೀವು ಟಚ್ ಮಾಡಿದ್ರೆ ದಿಸ್ ಪೋರ್ಟಲ್ ಏನಾಗುತ್ತೆ, ಓಪನ್ ಆಗುತ್ತೆ. ಆ ಪೋರ್ಟಲ್ ಓಪನ್ ಆಗೋ ಮುಂಚೆ ನಿಮ್ಮ ಹತ್ರ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ. ಆಧಾರ್ ಕಾರ್ಡ್ ಇರಬೇಕಾಗತ್ತೆ, ಮಾಸ್ ಕಾರ್ಡ್ ಇರಬೇಕಾಗತ್ತೆ. ಏನೆಲ್ಲ ಇದು KE ಅವರು ಕೇಳಿದಾರೋ ಅವೆಲ್ಲ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕಾಗತ್ತೆ, ಮತ್ತು ಫೋಟೋಸ್ ಇರಬೇಕಾಗತ್ತೆ. ಅವೆಲ್ಲ ತಗೊಂಡು ಈ ವೆಬ್ಸೈಟಿಗೆ ಜಾಯಿನ್ ಆದರೆ ನೀವು ಆನ್ಲೈನಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ನ ಫಿಲ್ ಮಾಡಿದ ನಂತರ ಚಲನ್ ಜನ್ರೇಟ್ ಆಗುತ್ತೆ. ಆ ಚಲನನ್ನು ದುಡ್ಡು ಕಟ್ಟಲಿಕ್ಕೆ ಮತ್ತು 1 ದಿವಸ ಅಂದರೆ 4ನೇ ತಾರೀಕು ಜುಲೈ 4, 2026 ದಟ್ ಇಸ್ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ ಕೇಸ್ ಅದೇನಾದರೂ ರಜಾ ದಿನ ಇತ್ತು ಅಂದರೆ ಸೊ ಅದರ ನೆಕ್ಸ್ಟ್ ವರ್ಕಿಂಗ್ ಡೇ ಏನಾಗುತ್ತೆ ಅದಕ್ಕೆ ಕೌಂಟ್ ಆಗುತ್ತೆ. ಓಕೆ, ಈಗ ಹೇಗೆ ಎಕ್ಸಾಮ್ ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ನಾವು ಆ ಚಲನ ತಗೊಂಡು ದುಡ್ಡನ್ನು ಹೇಗೆ ಕಟ್ಟಬೇಕು ನಿಮಗೆ ಕ್ಲಿಯಾರಿಟಿ ಸಿಕ್ಕಿದೆ ಸ್ನೇಹಿತರೆ. ಇಲ್ಲೊಂದು ಸ್ವಲ್ಪ ನೋಡ್ಕೊಳ್ಳಿ. KE ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂದರೆ ಸ್ವಲ್ಪ ಪೇಪರ್ ಏನು ಕ್ವಶನ್ಸ್ಗಳಿರುತ್ತೆ ಅವು ಸ್ಟೇಟ್ಮೆಂಟ್ ವೈಸ್ ಬರುತ್ತೆ. ಹಾಗಾಗಿ ಕಾನ್ಸೆಪ್ಟ್ಗಳನ್ನು ಗಟ್ಟು ಹೊಡಿಯೋದಕ್ಕಿಂತನೂ ಅರ್ಥ ಮಾಡ್ಕೋತಾ ಓದ್ಕೊಳ್ಳೋದು ತುಂಬ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ಲಿಖಿತ ಪರೀಕ್ಷೆ ಕ್ಲಿಯರ್ ನೋಡಿ. ಇಲ್ಲಿ ಲಿಖಿತ ಪರೀಕ್ಷೆ ಅಂದರೆ ದಟ್ ಇಸ್ OMR ಮಾದರಿಯ ಪರೀಕ್ಷೆ. ಆಪ್ಟಿಕಲ್ ಮಾರ್ಕ್ ರೀಡರ್ ಇರುತ್ತೆ, OMR ಸೀಟ್ ಕೊಟ್ಟಿರ್ತಾನೆ, ಮತ್ತು 100 ಪ್ರಶ್ನೆಗಳನ್ನು ಹೊಂದಿರತಕ್ಕಂತಹ ಒಂದು ಬುಕ್ಲೆಟ್ ಇರುತ್ತೆ. ಆ 100 ಪ್ರಶ್ನೆಗಳನ್ನು ಹೊಂದಿರತಕ್ಕಂತಹ ಬುಕ್ಲೆಟನ್ನು ಓದಿ OMR ಮೇಲೆ ಟಿಕ್ ಮಾಡಬೇಕಾಗತ್ತೆ. ಪರೀಕ್ಷಾ ದಿನಾಂಕನೂ ಕೂಡ ಅನೌನ್ಸ್ ಮಾಡಿದ್ದಾನೆ. ಆಗಸ್ಟ್ 2ನೇ ತಾರೀಕಿಗೆ ಬೆಳಗ್ಗೆ 10:30ರಿಂದ 12 ಗಂಟೆ. ಓಕೆ, ಇಲ್ಲಿ 90 ನಿಮಿಷ ಎಕ್ಸಾಮ್ ನಡೆಯುತ್ತೆ. ಎಷ್ಟು ಪ್ರಶ್ನೆಗಳಿಗೆ ಅಂದರೆ 100 ಪ್ರಶ್ನೆಗಳಿಗೆ 90 ನಿಮಿಷ ಎಕ್ಸಾಮ್ಗಳು ನಡೆಯುತ್ತೆ. ಸೊ ನೆಕ್ಸ್ಟ್ ಇಲ್ಲೊಂದು ನಿಮಗಿದೆ, ಕಡ್ಡಾಯ ಕನ್ನಡ ಯಾರಿಗೆ ಬರುತ್ತೆ? ಕರ್ನಾಟಕ ರಾಜ್ಯದಲ್ಲಿ ರೆಗ್ಯುಲರ್ ಆಗಿ ಯಾರು PUC ಮಾಡಿದ್ದಾರೆ ಅಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡು ಓದಿದರೆ ಅವರಿಗೆ ಈ ಎಕ್ಸಾಮ್ ಅಪ್ಲೈ ಆಗಲ್ಲ. ನಾವು ಡಿಪ್ಲೊಮೊ ಓದಬೇಕಾದ್ರೆ ಅಥವಾ CBSE 12th ಓದಬೇಕಾದ್ರೆ ಅಥವಾ ಅದರ್ ಸ್ಟೇಟ್ನ ಎಕ್ಸಾಮ್ನ ಏನು ಈ PUC ಈಕ್ವಲೆಂಟ್ ಎಕ್ಸಾಮನ್ನು ಬರೆದಾಗ ನಾವು ಅಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿಲ್ಲ ಅಂದರೆ, ಕ್ಲಿಯರ್ ಮಾಡಿಲ್ಲ ಅಂದರೆ ಸೊ ಅವ್ರು ಏನು ಮಾಡಬೇಕಾಗತ್ತೆ, ಈ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬರೀಬೇಕು ಸ್ನೇಹಿತರೆ. 150 ಮಾರ್ಕ್ಸಿಗಿರುತ್ತೆ, ತುಂಬ ಈಸಿ. 50 ಮಾರ್ಕ್ಸ್ ತಗೊಂಡ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಕ್ಲಿಯರ್, ಯಾರಿಗೆಲ್ಲ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಯಾರಿಗೆಲ್ಲ ಕನ್ನಡ ಚೆನ್ನಾಗಿ ಓದಕ್ಕೆ ಬರುತ್ತೆ ಅವರೆಲ್ಲ ಈ ಎಕ್ಸಾಮನ್ನು ಪಾಸ್ ಮಾಡ್ತಾರೆ, ಈಸಿ ಇರುತ್ತೆ. ಕ್ಲಿಯರ್. ನೆಕ್ಸ್ಟ್ ನಮ್ಮ ಫಿಸಿಕಲ್ ಟೆಸ್ಟ್ ಆಲ್ರೆಡಿ ಇದೆಲ್ಲವೂ ಕೂಡ ಯಾರು PCಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವರಿಗೆಲ್ಲರೂ ಕೂಡ ಇದು ಗೊತ್ತಿರುತ್ತೆ. ಎತ್ತರ ಎಷ್ಟಿರಬೇಕು, ಎದೆ ಸುತ್ತಳತೆ ಎಷ್ಟಿರಬೇಕು, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಎಷ್ಟು ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಓಕೆ, ಅಲ್ಲಿ ಮಹಿಳೆಯರಿಗೆ ಎಷ್ಟಾಗಬೇಕು, ಪುರುಷರಿಗೆ ಎಷ್ಟಾಗಬೇಕು, ಮತ್ತು ಕೆಲವೊಂದು ರಿಸರ್ವೇಷನ್ ಎಕ್ಸ್ಟ್ರಾ ರಿಸರ್ವೇಷನ್ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಎಷ್ಟಿರಬೇಕು, ಮತ್ತು ಎದೆ ಸುತ್ತಳತೆ ಮತ್ತು ಎಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು ಅವೆಲ್ಲ ಈ ಲೀಸ್ಟನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ 45 ದಿವಸದಲ್ಲಿ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು ಎಕ್ಸಾಮ್ ಬರೀಲಿಕ್ಕೆ ಅಂತ. ಕ್ಲಿಯರ್. ಸೊ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂದರೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನಮಗೇನು 100 ಕ್ವಶನ್ಸ್ ಇರುತ್ತಲ್ವ, 100 ಕ್ವಶನ್ಸ್ ಇರುತ್ತೆ. ಕ್ಲಿಯರ್.
ಏನು 100 ಕ್ವಶನ್ ಇರುತ್ತೆ. ಆ 100 ಕ್ವಶನ್ಗೆ 100 ಮಾರ್ಕ್ಸ್ ಇರುತ್ತೆ. ನಿಮಿಷ ಎಷ್ಟಿರುತ್ತೆ ಅಂದರೆ 90 ನಿಮಿಷ ಇರುತ್ತೆ, 90 ಮಿನಿಟ್ಸ್ ಇರುತ್ತೆ. ನೋಡಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಸತಿ ಏನು ಮಾಡಿದಾನಂದರೆ, ಒಂದು ಕ್ವಶನ್ಗೆ 5 ಆಪ್ಷನ್ಸ್ ಇರುತ್ತೆ. ಎ, ಬಿ, ಸಿ, ಡಿ, ಇ ಅಂತ ಇರುತ್ತೆ. ಓಕೆ, ಒಂದು ಕ್ವಶನ್ಗೆ ಸಿಂಪಲ್. ಈಗ ನೀವು ಒಂದು ಕ್ವಶನಿಗೆ ಯಾವುದೋ ಎ ಆನ್ಸರ್ ಇದ್ದರೆ ಎ OMR ಮೇಲೆ ನೀವು ಈ ಥರ ಶೇಡ್ ಮಾಡ್ತೀರಾ. ಇನ್ ಕೇಸ್ ಬಿ ಇದ್ದರೆ ಬಿ ಮೇಲೆ ಈ ಥರ ಶೇಡ್ ಮಾಡ್ತೀರಾ. ಸಿ ಇದ್ದರೆ ಸಿ ಮೇಲೆ ಶೇಡ್ ಮಾಡಿರ್ತೀರ. ಡಿ ಇದ್ದರೆ ಡಿ ಮೇಲೆ ಶೇಡ್ ಮಾಡ್ತೀರಾ. ಕ್ಲಿಯರ್? ಬಟ್ ನಾವು ಪ್ರೀವಿಯಸ್ ಎಕ್ಸಾಮ್ ಏನು ಮಾಡ್ತಾ ಇದ್ವಿ ಅಂದರೆ, ಈ ಪ್ರಶ್ನೆ ಗೊತ್ತಿಲ್ಲ ಅಂದರೆ ಶೇಡೇ ಮಾಡ್ತಾ ಇರಲಿಲ್ಲ. ನಾವು ಯಾವುದು ಶೇಡ್ ಮಾಡಿದಾಗ ಹಾಗೆ ಬಿಟ್ಟು ಬರ್ತಾ ಇದ್ವಿ. ಕ್ಲಿಯರ್? ಬಟ್ ಈ ಸತಿ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ. ಎಕ್ಸಾಮ್ ಏನು 90 ನಿಮಿಷ ಆಗತ್ತಲ್ವ, ಆಮೇಲೆ ಮತ್ತೆ 5 ನಿಮಿಷ ಎಕ್ಸ್ಟ್ರಾ ಕೊಡ್ತಾನೆ. ಯಾವ್ಯಾವ ಕ್ವಶನ್ಗೆ ಅಟೆಂಡ್ ಆಗಿಲ್ಲ, ಯಾರ್ಯಾರು ಯಾವ್ಯಾವ ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿಲ್ಲ, ಆ ಪ್ರಶ್ನೆಗಳಿಗೆ ನೀವು ಈ ಆಪ್ಷನ್ಗೆ ಓವರ್ಲ್ಯಾಪ್ ಮಾಡಿ ಬರಬೇಕಾಗತ್ತೆ ಸ್ನೇಹಿತರೆ. ಅದನ್ನು ಶೇಡ್ ಮಾಡಿ ಬರಬೇಕಾಗತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅದು ಶೇಡ್ ಮಾಡಿಲ್ಲ ಅಂದರೆ ಆ ಶೇಡ್ ಮಾಡದೇ ಇರತಕ್ಕಂಥ ಮಾರ್ಕ್ ಏನಿದೆ, ಆ ಕ್ವಶನ್ ಏನಿದೆ, ಅದು ನೆಗೆಟಿವ್ ಮಾರ್ಕ್ಸ್. ಅರ್ಥ ಆಗತ್ತೆ? ನೆಗೆಟಿವ್ ಮಾರ್ಕ್ಸ್ ಅಂದರೆ 0.25. ಕ್ಲಿಯರ್? ಸೊ ಕಾಲ್ ಭಾಗ ಮಾರ್ಕ್ಸ್ ಏನು ಮಾಡುತ್ತೆ, ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಬೇಕಾದ್ರೆ ಏನು ಮಾಡ್ತಿದ್ವಿ ಅಂದರೆ, ನಾವು ಒಂದು 90 ಕ್ವಶನಿಗೆ ಅಟೆಂಡ್ ಮಾಡ್ತಾ ಇದ್ವಿ, ಅಥವಾ 85 ಕ್ವಶನಿಗೆ ಅಟೆಂಡ್ ಮಾಡ್ತಾ ಇದ್ವಿ. 25 ಕ್ವಶನ್ನು ಅಥವಾ 15 ಕ್ವಶನ್ನು ಬಿಟ್ಟು ಬರ್ತಾ ಇದ್ವಿ. ಇವತ್ತು ಅದು ಕೂಡ ಅದೇ ಥರನೇ ಕ್ವಶನ್ ಬಿಟ್ಟು ಬರೋದೇ, ಆದರೆ ಅಲ್ಲಿ ಏನು ಶೇಡ್ ಮಾಡದೆ ಬಿಟ್ಟು ಬರ್ತಾ ಇದ್ವಿ. ಇಲ್ಲಿ ಮಾತ್ರ ಆಪ್ಷನ್ ಇ ಏನಿದೆ, 5ನೇ ಆಪ್ಷನ್ ಏನಿದೆ, ಆ ಆಪ್ಷನನ್ನು ಶೇಡ್ ಮಾಡಬೇಕು ಸ್ನೇಹಿತರೆ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ಶೇಡ್ ಮಾಡದೇ ಇದ್ದರೆ ಮತ್ತು ನೀವು ಒಂದು ಕ್ವಶನನ್ನು ತಪ್ಪು ಮಾಡಿದ್ದೀರ ಅಂತ ನಿಮ್ಮ ಏನು ಮಾರ್ಕ್ಸ್ ಬಂದಿರುತ್ತೆ, ಆ ಮಾರ್ಕ್ಸಲ್ಲಿ ಕಾಲ್ ಮಾರ್ಕ್ಸು ಹೋಗ್ಬಿಡತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ 4 ತಪ್ಪು ಉತ್ತರಗಳು ನೀವು ಮಾಡಿದ್ದೇ ಆದರೆ 1 ಮಾರ್ಕ್ಸ್ ಕಡಿಮೆ ಆಗತ್ತೆ. 4 ಪ್ರಶ್ನೆಗಳಿಗೆ ನೀವು OMR ಮೇಲೆ ಶೇಡೇ ಮಾಡಿಲ್ಲ ಅಂದರೆ ಸಿಂಪಲ್ 1 ಅಂಕ ಹೋಗುತ್ತೆ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಶೇಡ್ ಮಾಡಿಲ್ಲ ಅಂದರೆ ತಪ್ಪು ಮಾಡಿರೋ ಅಷ್ಟೇ ಅಂಕ ಹೋಗಿರೋದ್ರಿಂದ ನೀವು ಯಾವ್ಯಾವ ಕ್ವಶನ್ಗೆ ಅಟೆಂಡ್ ಮಾಡಿಲ್ಲ ಆ ಕ್ವಶನನ್ನು ನೀವೇನು ಮಾಡಬೇಕಾಗತ್ತೆ, ಶೇಡ್ ಮಾಡಿ ಬರಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಏನು ಕಡ್ಡಾಯ ಕನ್ನಡ, ಅದಕ್ಕಿನ್ನು ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ. ತಾವು ಅಪ್ಲಿಕೇಶನ್ ಹಾಕಿ, ಅದು ಈಸಿ ಇರುತ್ತೆ. 150 ಮಾರ್ಕ್ಸಿಗಿರುತ್ತೆ, 50 ಮಾರ್ಕ್ಸ್ ತೆಗಿಬೇಕು. ಯಾರಿಗೆಲ್ಲ ಅಂದರೆ ಎಲ್ರಿಗೂ ಕೂಡ ಇರಲ್ಲ. ಆಲ್ಮೋಸ್ಟ್ ಆಲ್ 80 to 90% ಹುಡುಗರು PUC ಕನ್ನಡ ಮೀಡಿಯಮ್ಮು ಫಸ್ಟ್ ಲ್ಯಾಂಗ್ವೇಜು ಆರ್ ಸೆಕೆಂಡ್ ಲ್ಯಾಂಗ್ವೇಜು ತಗೊಂಡು ಮಾಡಿರ್ತಾರೆ. ಅದರ್ ದೆನ್ ಮಾಡಿರ್ತಕ್ಕಂಥ ಹುಡುಗರಿಗೆ ಮಾತ್ರ ಈ ಒಂದು ಕಡ್ಡಾಯ ಕನ್ನಡ ಅಂತಕ್ಕಂಥ ಒಂದು ಪೇಪರ್ ಬರೋದ್ರಿಂದ ಅವರಿಗೂ ಕೂಡ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬಂದು ಕನ್ನಡ ಅಕ್ಷರಗಳನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯ ಇತ್ತು ಅಂದರೆ ಅವರು ಕೂಡ ಈಸಿಯಾಗಿ ಪಾಸ್ ಆಗ್ತಾರೆ ಸ್ನೇಹಿತರೆ. ಏನಿಲ್ಲ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಕೇಳಿದ್ರೆ, ಈ 100 ಮಾರ್ಕ್ಸ್ಗೆ ಬರ್ತಕ್ಕಂಥ 100 ಪ್ರಶ್ನೆಗಳಿದೆಯಲ್ವಾ, ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ 100 ಪ್ರಶ್ನೆಗಳನ್ನು ನಾವು ಹೇಗೆ ಓದಬೇಕು? ಸಿಂಪಲ್. ನಾವು ಫಸ್ಟ್ GK ಅಂತ ಬರುತ್ತೆ, ಜನರಲ್ ನಾಲೆಡ್ಜ್ ಅಂತ. ಇದಕ್ಕೆ ನಾವೇನಂತ ಕರಿತೀವಿ, ಸಮುದ್ರ ಅಂತ ಕರಿತೀವಿ. ಹಾಗಾದ್ರೆ ಜನರಲ್ ನಾಲೆಡ್ಜನ್ನು ಹೇಗೆ ಓದಬೇಕು? ಜನರಲ್ ನಾಲೆಡ್ಜನ್ನು ಸ್ವಲ್ಪ ಓದ್ಕೊಳ್ಳಿ. ಹೇಗೆ ಓದಬೇಕು ಅಂದರೆ, ಆಲ್ರೆಡಿ ನೀನು PUC ಮಾಡೋವರೆಗೂ ಮತ್ತು ಇಲ್ಲಿವರೆಗೂ ಏನು ಎಕ್ಸಾಮ್ ಓದಿದೆಯಾ, ಆಟೋಮೆಟಿಕ್ಕಾಗಿ ನಿನಗೆ ಜನರಲ್ ನಾಲೆಡ್ಜ್ ಬಂದಿರತ್ತೆ. ಹಾಗಾಗಿ ಜನರಲ್ ನಾಲೆಡ್ಜ್ನ ಪ್ರಶ್ನೆಗಳನ್ನು ತಾವು ನಿಮ್ಮಿಂದ ಎಷ್ಟಾಗತ್ತೆ ಅಷ್ಟು ಓದಲಿಕ್ಕೆ ಪ್ರಯತ್ನ ಪಡಿ. ಬಟ್ ಕಂಪ್ಲೀಟ್ ಜನರಲ್ ನಾಲೆಡ್ಜ್ ಎಲ್ಲವೂ ಮುಗಿಸ್ಕೊಂಡು ಹೋಗ್ತೀನಿ ಅಂತಕ್ಕಂತಹ ಮಾನಸಿಕ ಸ್ಥಿತಿಗೆ ಬರಬೇಡಿ. ಓಕೆ, ಈ ಸೈನ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸೈನ್ಸಿಗೆ ಸಂಬಂಧಪಟ್ಟಂಥ ಜನರಲ್ ನಾಲೆಡ್ಜ್ ಬರುತ್ತೆ. ಹಿಸ್ಟ್ರಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಜನರಲ್ ನಾಲೆಡ್ಜ್ ಬರುತ್ತೆ. ಕರೆಂಟ್ ಅಫೇರ್ಸನ್ನು ಓದ್ತಾ ಇರಬೇಕಾದ್ರೆ ಜನರಲ್ ನಾಲೆಡ್ಜ್ಗೆ ಟಚ್ಚೇ ಇರುತ್ತೆ. ಹಾಗಾಗಿ ಜನರಲ್ ನಾಲೆಡ್ಜ್ಗೆ ನೀವು ಜಾಸ್ತಿ ಫೋಕಸನ್ನು ಮಾಡೋದಕ್ಕಿಂತ ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದಾಗ ನಿಮಗೆ ಜನರಲ್ ನಾಲೆಡ್ಜ್ ಬಗ್ಗೆ ಒಂದು ಸಿಂಪಲ್ ಐಡಿಯಾ ಬಂದ್ಬಿಡುತ್ತೆ. ನೀವು ಜಾಸ್ತಿ ಎಲ್ಲಿ ಫೋಕಸ್ ಮಾಡಬೇಕಪ್ಪ ಅಂದರೆ ಸೈನ್ಸಿಗೆ ಫೋಕಸ್ ಮಾಡಬೇಕು ಸ್ನೇಹಿತರೆ. ನೋಡಿ, ಕೆಲವೊಂದು ಎಕ್ಸಾಮಲ್ಲಿ ಸೈನ್ಸು 10 ಕ್ವಶನ್ ಕೇಳ್ತಾನೆ, ಕೆಲವೊಂದು ಎಕ್ಸಾಮಲ್ಲಿ ಸೈನ್ಸು 15 ಕ್ವಶನ್ ಕೇಳ್ತಾನೆ, ಕೆಲವೊಂದು ಎಕ್ಸಾಮಲ್ಲಿ 20 ಕ್ವಶನ್ವರೆಗೂ ಕೇಳಿರ್ತಕ್ಕಂಥ ಉದಾಹರಣೆಗಳಿದೆ. ಯಾಕೆ ಸೈನ್ಸನ್ನು ಹೆಚ್ಚು ಫೋಕಸ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ಏನು ಟಿಪ್ಪರ್ಲಾಗ ಹೊಡೆದ್ರೂ ಕೂಡ ಸೈನ್ಸಲ್ಲಿ ತುಂಬ ಅಪ್ಲೈಡ್ ಆಗಿ ಕೇಳಲಿಕ್ಕೆ ಬರೋದಿಲ್ಲ. ನೀವು ಏನು ಓದಿರ್ತೀರೋ ಚೆನ್ನಾಗಿ ಸೈನ್ಸ್ ಓದಿದ್ದೇ ಆದರೆ
ನೇರವಾಗಿರ್ತಕ್ಕಂಥ ಪ್ರಶ್ನೆಗಳಿರುತ್ತೆ. ಆ ನೇರವಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಈಸಿಯಾಗಿ ನೀವು 10 ಆರ್ 15 ಆರ್ 20 ಅಂಕಗಳನ್ನು ತುಂಬ ಈಸಿಯಾಗಿ ತೆಗಿಬಹುದು. ಯಾಕಂದರೆ ಇದರ ಸ್ಕೋಪ್ ಅಂದರೆ ಇದರ ವ್ಯಾಪ್ತಿ ಜಾಸ್ತಿ ಇರಲ್ಲ. ಒಂದು ಸಣ್ಣ ಬುಕ್ ಇರುತ್ತೆ, ಆ ಸಣ್ಣ ಬುಕ್ಕನ್ನು ಸರಿಯಾಗಿ ಓದ್ಕೊಂಡ್ರೆ ಆಯಿತು. ಆದಷ್ಟು ತಾವು ಏನು ಕರ್ನಾಟಕ ಸರ್ಕಾರ ಈಗ ಕಳಿಸಿರ್ತಕ್ಕಂತಹ ವಿಜ್ಞಾನದ ಬುಕ್ಕುಗಳಿದೆ, 7ನೇ ಕ್ಲಾಸ್ ಇರ್ಬೋದು, 8ನೇ ಕ್ಲಾಸ್ ಇರ್ಬೋದು, 9ನೇ ಕ್ಲಾಸ್ ಇರ್ಬೋದು, 10ನೇ ಕ್ಲಾಸ್ ಇರ್ಬೋದು, ಆ ಪುಸ್ತಕಗಳನ್ನು ಓದಿ. ಸರ್ ಅದು ಆಲ್ರೆಡಿ ಓದಾಗಿದೆ ಅಂದರೆ ಸ್ವಲ್ಪ NCERT ಪುಸ್ತಕಗಳನ್ನು ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳಿ, ಒಂದ್ಸತಿ ಗ್ಲಾನ್ಸ್ ಮಾಡ್ಕೋತಾ ಹೋಗಿ. ಕ್ಲಿಯರ್? ಹಾಗಾಗಿ ಇಲ್ಲಿ ಈಸಿಯಾಗಿ, ಯಾಕಂದರೆ ಈಸಿಯಾಗಿ ಒಂದು 15 ಮಾರ್ಕ್ಸನ್ನು ತೆಗಿತಕ್ಕಂಥ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಸೈನ್ಸ್. ನೆಕ್ಸ್ಟ್ ಯಾರಿಗೆ ಸೈನ್ಸ್ ಈಸಿಯಾಗಿ ಅರ್ಥ ಆಗುತ್ತೋ ಅವರು ಈ ಜಿಯೋಗ್ರಫಿಯಲ್ಲೂ ಕೂಡ ಒಂದು 10 ಪ್ರಶ್ನೆಗಳನ್ನು ಈಸಿಯಾಗಿ ತೆಗಿಬೋದು ಸ್ನೇಹಿತರೆ. ಹಾಗಾದ್ರೆ ಜಿಯೋಗ್ರಫಿಲಿ 10 ಕೇಳ್ತಾನೆ, ಅದು ಕೂಡ ಸೈನ್ಸ್ ಇದ್ದಂಗೆ. ಕೆಲವು ಸತಿ 8 ಕೇಳ್ತಾನೆ, ಕೆಲವು ಸತಿ 10 ಕೇಳ್ತಾನೆ, ಕೆಲವೊಂದು ಸತಿ 15 ಪ್ರಶ್ನೆಗಳು ಜಿಯೋಗ್ರಫಿಯಲ್ಲಿ ಕೇಳಿರ್ತಕ್ಕಂಥ ಉದಾಹರಣೆಗಳಿದೆ ಸ್ನೇಹಿತರೆ. ಅವರು ಇದರಲ್ಲಿ ಇಷ್ಟಿಷ್ಟೇ ಪ್ರಶ್ನೆಗಳನ್ನು ಕೊಡ್ತೀವಿ ಅಂತ ಹೇಳೋದಿಲ್ಲ. ಕೆಲವು ಸತಿ ಮೆಂಟಲ್ ಎಬಿಲಿಟಿ ಪ್ರಶ್ನೆನೇ ಕೇಳೋದಿಲ್ಲ, ಕೆಲವು ಸತಿ ವಿಜ್ಞಾನದ ಪ್ರಶ್ನೆಗಳು ತುಂಬ ಕಡಿಮೆನೂ ಕೇಳಿದ್ದಾನೆ. ಹಾಗಾಗಿ ಇಷ್ಟರಲ್ಲಿ ಪ್ರಶ್ನೆಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ, ಇಷ್ಟರಲ್ಲಿ ಎಲ್ಲೋದ್ರಲ್ಲೂ ಪ್ರಶ್ನೆಗಳನ್ನು ಕೊಡ್ತೀನಿ ಅಂತ ಏನು ಹೇಳಿಲ್ಲ ಅವನು. ಎಷ್ಟು ಸಿಲೆಬಸ್ ಇದೆ, ಇದರಲ್ಲಿ 100 ಪ್ರಶ್ನೆಗಳನ್ನು ಕೊಡ್ತೀನಿ, ತಾವು ದಯವಿಟ್ಟು ಇವೆಲ್ಲವನ್ನ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ನಾವಿದನ್ನೇ ಹೇಳ್ತಾ ಇರತಕ್ಕಂಥದ್ದು ಹಳೆಯ ಎಕ್ಸಾಮ್ಗಳು ಬಂದಿರತಕ್ಕಂಥ ಪ್ಯಾಟ್ರನ್ನ ಆಧಾರದ ಮೇಲೆ ಹೇಳ್ತಾ ಇರೋದು. ಹಾಗಾಗಿ ನೀವು ವಿಜ್ಞಾನ ಮತ್ತು ಭೂಗೋಳ ಇದನ್ನು ಈಸಿಯಾಗಿ ನೆನಪಿಟ್ಕೋಬೋದು. ಮತ್ತು ಇದರ ಸ್ಕೋಪ್ ಕಡಿಮೆ ಇರೋದ್ರಿಂದ ಹೆಚ್ಚು ಅಂಕಗಳನ್ನು ಇವೆರಡಕ್ಕೆ ನಾವು ಫೋಕಸ್ ಮಾಡೋದ್ರ ಮೂಲಕ ತಗೊಳ್ಬೋದು ಸ್ನೇಹಿತರೆ. ಇದರ ಜೊತೆಗೆ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ. ಓಕೆ, ಫಸ್ಟ್ ಯಾವ್ದು ಹೇಳಿದ್ದೀನಿ ನಾನು? ಸೈನ್ಸ್ ಹೇಳಿದ್ದೀನಿ. ಆಮೇಲೆ ಯಾವುದು ಕ್ಲೀನಾಗಿ ಓದ್ಕೊಳ್ಳಿ ಅಂತ ಹೇಳಿದ್ದೀನಿ? ಜಿಯೋಗ್ರಫಿ. ಈಗ ನಾನು ಹೇಳ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಷನನ್ನು ಚೆನ್ನಾಗಿ ಓದ್ಕೋಬೇಕು ಸ್ನೇಹಿತರೆ. ಕಾನ್ಸ್ಟಿಟ್ಯೂಷನ್ನ ಓದ್ಬೇಕಾದ್ರೆ ಅತಿ ಹೆಚ್ಚು ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ಗಳೇನಿದಾವಲ್ವಾ, ಆ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 4 ಆಪ್ಷನ್ಗಳು. ಈ 4 ಆಪ್ಷನ್ಗಳನ್ನು 4 ಪ್ರಶ್ನೆಗಳನ್ನಾಗಿ ಮಾಡಿಕೊಂಡು ಅದರ ಸುತ್ತಲೂ ಓದ್ತಾ ಹೋದರೆ ನಿಮಗೆ ಈಸಿಯಾಗಿ ಸಂವಿಧಾನದ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗಳು ಅರ್ಥ ಆಗುತ್ತೆ ಸ್ನೇಹಿತರೆ. ಇದು ಕೂಡ ನಾವು ಒಂದು ತಪ್ಪು ಆಗದ ಹಾಗೆ ಸ್ಕೋರ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಝೋನ್. ಹಾಗಾಗಿ ಈ ಸೈನ್ಸಿಗೆ ಒಂದು 15 ಕ್ವಶನ್ ಅನ್ಕೊಳ್ಳಿ, ಜಿಯೋಗ್ರಫಿಗೆ ಒಂದು 10 ಕ್ವಶನ್ ಅನ್ಕೊಳ್ಳಿ, ಕಾನ್ಸ್ಟಿಟ್ಯೂಷನ್ಗೆ ಒಂದು 10 ಕ್ವಶನ್ ಅನ್ಕೊಳ್ಳಿ. ಕ್ಲಿಯರ್? ಸಂವಿಧಾನಕ್ಕೆ. ಸೊ ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ಸ್, ಏನು ಸ್ವಾತಂತ್ರ್ಯ ಚಳುವಳಿಗಳಿದೆ, ಈ ಸ್ವಾತಂತ್ರ್ಯ ಚಳುವಳಿಗಳ ಬಗ್ಗೆನೂ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಇದರಲ್ಲಿ ಒಂದು ನಿಮಗೆ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ಸ್ ಏನಿದೆ, ಸೊ ಇದರಲ್ಲಿ ಒಂದು 6 ಕ್ವಶನ್ ಅಂತ ಅನ್ಕೊಳ್ಳೋಣ, 6 ಕ್ವಶನ್. ಕ್ಲಿಯರ್? ಇದು ಕೂಡ ನಾವು ಈಸಿಯಾಗಿ ಅರ್ಥ ಮಾಡ್ಕೋತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಏನಿದೆ, ಈ ಮೆಂಟಲ್ ಎಬಿಲಿಟಿನೂ ಕೂಡ ಕೆಲವು ಸತಿ 10 ಕ್ವಶನ್ ಕೇಳಿದ್ದಾನೆ, ಕೆಲವು ಸತಿ 15 ಪ್ರಶ್ನೆಗಳನ್ನು ಕೂಡ ಕೇಳ್ತಾನೆ. ಕ್ಲಿಯರ್? ಈಸಿಯಾಗಿ ಮಾರ್ಕ್ಸ್ ಬರುತ್ತಾ ಮಾರ್ಕ್ಸ್ ಬರಲ್ವಾ ಅಂತ ಎಕ್ಸಾಮ್ ಹಾಲಲ್ಲೇ ಡಿಸೈಡ್ ಮಾಡ್ತಾವೆ ಇವು. ಕ್ಲಿಯರ್? ಹಾಗಾಗಿ ಮೆಂಟಲ್ ಎಬಿಲಿಟಿ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೈತಿಕ ಶಿಕ್ಷಣ. ನೈತಿಕ ಶಿಕ್ಷಣ, ಕ್ಲಿಯರ್? ಮಾರಲ್ ಎಜುಕೇಷನ್. ಅಲ್ಲಿ ನಿಮಗೆ ಎಕ್ಸಾಮ್ ಹಾಲಲ್ಲೇ ನಿಮ್ಮ ಪೇಷನ್ಸ್ ತುಂಬ ಚೆನ್ನಾಗಿತ್ತು ಅಂದರೆ, ನೈತಿಕ ಮೌಲ್ಯಗಳು ನಿಮ್ಮಲ್ಲಿ ತುಂಬ ಚೆನ್ನಾಗಿತ್ತು ಅಂದರೆ ಆ ಆನ್ಸರ್ನ ನೀವು ಅಲ್ಲೇ ಕಂಪ್ಲೀಟ್ ಡಿಟೆಕ್ಟ್ ಮಾಡಿ ಇದು ಸರಿ ಅಂತ ಹಾಕ್ತೀರಾ ಸ್ನೇಹಿತರೆ. ಕ್ಲಿಯರ್? ಸೊ ನೆಕ್ಸ್ಟ್ ಜನರಲ್ ಸ್ಟಡೀಸ್. ನೋಡಿ, ಇಷ್ಟು ಓದ್ಕೋಬೇಕಾದ್ರೆ ನಾನು ಎಷ್ಟು ಟಿಕ್ ಮಾಡಿದ್ದೀನಿ? ಸೈನ್ಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಜಿಯೋಗ್ರಫಿ ಇಂಪಾರ್ಟೆಂಟ್, ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್. ಕ್ಲಿಯರ್? ನೆಕ್ಸ್ಟ್ ನ್ಯಾಷನಲ್ ಮೂಮೆಂಟ್ಸ್ ಇಂಪಾರ್ಟೆಂಟ್, ಮೆಂಟಲ್ ಎಬಿಲಿಟಿ ಇಂಪಾರ್ಟೆಂಟ್. ಎಷ್ಟು ಮಾರ್ಕ್ಸ್ ಆಗುತ್ತೆ? 15. ನೆಕ್ಸ್ಟ್ 15 30 ಆಗುತ್ತೆ, ನೆಕ್ಸ್ಟ್ 50 ಆಗುತ್ತೆ. ಒಟ್ಟು 60 ಮಾರ್ಕ್ಸ್. ಇದರಲ್ಲಿ ನೀವು 60 ಮಾರ್ಕ್ಸ್ ಇದರಲ್ಲಿ ನೀವು ತೆಗೆದ್ರೆ ಆಟೋಮೆಟಿಕ್ಕಾಗಿ ಈ ಸಮುದ್ರದಂತಹ ಹಿಸ್ಟ್ರಿ ಇರುತ್ತೆ, ನೆಕ್ಸ್ಟ್ ಕರೆಂಟ್ ಅಫೈರ್ಸ್ ಇರುತ್ತೆ. ಕ್ಲಿಯರ್? ಹಿಸ್ಟ್ರಿ, ಕರೆಂಟ್ ಅಫೈರ್ಸ್, ಮತ್ತು ಇಲ್ಲಿ ಮಾರ್ಕ್ಸ್ ಏನಾಗುತ್ತೆ? ವೇರಿಯೇಷನ್ಸ್ ಆಗುತ್ತೆ. ನಾನು ಕಡಿಮೆ ಮಾರ್ಕ್ಸನ್ನು ತೊಗೊಂಡಿದ್ದೀನಿ, ಮಾರ್ಕ್ಸ್ ವೇರಿಯೇಷನ್ಸ್ ಏನಾಗುತ್ತೆ? ಸೊ ಅವೆಲ್ಲ ತಗೊಂಡು ನೀವು ಮತ್ತೊಂದು 20 ಮಾರ್ಕ್ಸನ್ನು ತೊಗೊಂಡ್ರೆ, ಕ್ಲಿಯರ್? 20 ಅವಾಗ ಎಷ್ಟಾಗುತ್ತೆ? 80 ಮಾರ್ಕ್ಸ್ ಬರುತ್ತೆ. 80 ಅಕ್ಕಪಕ್ಕ ನಿಮಗೊಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಕ್ಕ ಸಿಗತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಅತಿ ಹೆಚ್ಚು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಸೈನ್ಸ್, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸ್ವಾತಂತ್ರ್ಯ ಚಳುವಳಿಗಳು, ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ.
ಇದರಲ್ಲಿ ಒಂದು ಕ್ವಶನ್ನು ಕೂಡ ಮಿಸ್ ಆಗಬಾರ್ದು. ಆ ಥರ ಓದ್ಕೊಂಡ್ರೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಕ್ಕಾನೇ ಸಿಗುತ್ತೆ ಸ್ನೇಹಿತರೆ. ಸರ್ ನಾನು ಹಿಸ್ಟ್ರಿ ಮೇಜರ್ ಸರ್, ನಾನು ಡಿಗ್ರಿಲೆಲ್ಲ ನೀವು ಹಿಸ್ಟ್ರಿ ಹೇಳಲೇ ಇಲ್ಲ. ನೋಡಿ, ಈ ಹಿಸ್ಟ್ರಿ ಅಂತಕ್ಕಂಥದ್ದು ಸಮುದ್ರ ಸ್ನೇಹಿತರೆ. ನಾವೇನು ಓದಿರ್ತೀವಿ ಅದರ ಆಚೆಗೆ ಪ್ರಶ್ನೆಗಳು ಬರ್ತಕ್ಕಂಥ ಸಂಭವ ಇರುತ್ತೆ. ಮತ್ತು ತುಂಬ ವಿಶಾಲ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ವಿಷಯ ಆಗಿರೋದ್ರಿಂದ ನಾವೊಂದು ಮಿಡಿವಲ್ ಹಿಸ್ಟ್ರಿ, ಒಂದು ಮಾಡರ್ನ್ ಹಿಸ್ಟ್ರಿ ಓದೋದ್ರಲ್ಲಿ ನಾವು ಇದರಲ್ಲಿ 2 ಸಬ್ಜೆಕ್ಟನ್ನು ಓದಿ ಆರಾಮಾಗಿ ಈಸಿಯಾಗಿ ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಕೆಲವು ಸಾರಿ ಹಿಸ್ಟ್ರಿ ಕ್ವಶನ್ಸ್ಗಳು ಹೇಗೆ ಬರುತ್ತೆ ಅಂದರೆ ಸಿಂಪಲ್, ಮಾಸ್ಟರ್ ಡಿಗ್ರಿ PhD ಲೆವೆಲ್ನ ಹಿಸ್ಟ್ರಿ ಅಂದರೆ ನಾವು ಏನು ಓದಿರ್ತೀವಿ ಪುಸ್ತಕದಲ್ಲಿ ಇಲ್ಲದೇ ಇರತಕ್ಕಂತಹ ಪ್ರಶ್ನೆಗಳು ಬರ್ತಕ್ಕಂಥ ಸಂಭವ ಯಾವುದರಲ್ಲಿ ಇರುತ್ತೆ ಅಂದರೆ ಇತಿಹಾಸದಲ್ಲಿ ಇರುತ್ತೆ. ನೀವು ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿ, ಸೈನ್ಸ್ 10th ಒಳಗಡೆ ಇರತಕ್ಕಂಥ ಪುಸ್ತಕದಲ್ಲಿ ಇರತಕ್ಕಂಥ ಪ್ರಶ್ನೆಗಳೇ ಇದೆ. ನೆಕ್ಸ್ಟ್ ಜಿಯೋಗ್ರಫಿ 10ನೇ ಕ್ಲಾಸ್ನ ಒಳಗಡೆ ಇರತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥದ್ದೇ ಇದೆ. ನೆಕ್ಸ್ಟ್ ಸಂವಿಧಾನ 10ನೇ ಕ್ಲಾಸ್ನ ಒಳಗಡೆ ಇರತಕ್ಕಂಥ ಪುಸ್ತಕದ ಆ ಕಡೆ ಈ ಕಡೆ ಅವನು ಆಟ ಆಡಿ ಕ್ವಶನನ್ನು ಕೇಳ್ತಾನೆ. ನ್ಯಾಷನಲ್ ಮೂಮೆಂಟ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಮೆಂಟಲ್ ಎಬಿಲಿಟಿ ಆಲ್ರೆಡಿ ನಿಮಗೆ ಗೊತ್ತಿದೆ, ಮೆಂಟಲ್ ಎಬಿಲಿಟಿಯಲ್ಲಿ ಏನೇನು ಬರುತ್ತೆ ಅಂತ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಜಾಸ್ತಿ ಹಾರ್ಡ್ ವರ್ಕನ್ನು ಮಾಡಬೇಕು ಸ್ನೇಹಿತರೆ. ಇಲ್ಲಿ ಹಾರ್ಡ್ ವರ್ಕನ್ನು ಮಾಡಿದ್ರೆ ನಮಗೆ 60 ಮಾರ್ಕ್ಸ್ ಬರುತ್ತೆ. ನಿನಗೆ ಜಿಯೋಗ್ರಫಿ, ಅದು ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸ್ನ ಮೇಲೆ ಚೆನ್ನಾಗಿ ಹೋಲ್ಡಿಂಗ್ ಅವಾಗವಾಗ ನೋಡ್ತಾ ಇವೆಲ್ಲ ಓದಿದ್ರೆ ಆಟೋಮೆಟಿಕಾಗಿ ಕರೆಂಟ್ ಅಫೇರ್ಸ್ ಅರ್ಥ ಆಗ್ತಾ ಹೋಗುತ್ತೆ ನಿಮಗೆ. ಇನ್ನೊಂದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಕೊಟ್ಟಿಲ್ಲ ಅವ, ಬಟ್ ಅಲ್ಲಿ ಎಕ್ಸಾಮಲ್ಲಿ ಕೇಳ್ತಾನೆ, ದಟ್ ಇಸ್ ದ ಎಕನಾಮಿಕ್ಸ್. ಓಕೆ, ಅರ್ಥಶಾಸ್ತ್ರದ ಮೇಲೂ ಕೂಡ ಕರೆಂಟ್ ಅಫೇರ್ಸ್ ಏನಿದೆ, ಪ್ರಚಲಿತ ವಿದ್ಯಮಾನಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ. ಕ್ಲಿಯರ್? ಹಾಗಾಗಿ ಇಲ್ಲಿ ನೀವು ಎಕನಾಮಿಕ್ಸನ್ನು ತುಂಬ ಡೀಲಾಗಿ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕನಾಮಿಕ್ಸ್ ಅಂದರೆ ಏನು ಅಂತ ಸ್ವಲ್ಪ ಓದ್ಕೊಳ್ಳೋದು, ಬಟ್ ಎಕನಾಮಿಕ್ಸ್ನ ಮೇಲೆ, ಅರ್ಥಶಾಸ್ತ್ರದ ಮೇಲೆ, ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಕರ್ನಾಟಕ ಬಡ್ಜೆಟ್ ಇರ್ಬೋದು, ಇಂಡಿಯಾದ ಬಡ್ಜೆಟ್ ಇರ್ಬೋದು, ನೆಕ್ಸ್ಟ್ ರೂಪಾಯಿಯ ಮೌಲ್ಯ ಇರ್ಬೋದು, ನೆಕ್ಸ್ಟ್ ವ್ಯವಹಾರ ಜ್ಞಾನ ಇರ್ಬೋದು. ಇವೆಲ್ಲವೂ ಕೂಡ ಎಲ್ಲಿ ಬರುತ್ತೆ ಅಂದರೆ ಅರ್ಥಶಾಸ್ತ್ರದಲ್ಲಿ ಬರುತ್ತೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಇದ್ರ ಜೊತೆಗೆ ಆಡ್ ಆಗ್ತಾ ಹೋಗುತ್ತೆ. ಬಟ್ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು 80 ಪ್ರಶ್ನೆಗಳಿಗೆ. ನೀವು ಅಟ್ಲೀಸ್ಟ್ 90 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ್ದೇ ಆದರೆ, 90 ಪ್ರಶ್ನೆಗಳನ್ನು ಓಕೆ ಮಾಡಿದ್ದೇ ಆದರೆ, ಅದರಲ್ಲಿ ನಿಮಗೆ 4, 5, 6, 7, 8 ಪ್ರಶ್ನೆಗಳು ತಪ್ಪಾದರೂ ಕೂಡ 2 ಮಾರ್ಕ್ಸ್ ಹೋಗುತ್ತೆ. ಸಿಂಪಲ್ 88 ಬರುತ್ತೆ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದರೆ ಪ್ರಶ್ನೆ 90ಕ್ಕೆ 90 ಸರಿ ಆಗಲ್ಲ. ಅಥವಾ 10 ಕ್ವಶನ್ ಅಥವಾ 12 ಆಯಿತು ಅಂದರೆ ಇಲ್ಲಿ 4 ಕ್ವಶನ್ಗೆ 1 ಮಾರ್ಕ್ಸ್ ಕಡಿಮೆ ಆಗ್ತಾ ಬರುತ್ತೆ, 4 ಕ್ವಶನ್ಗೆ 1 ಮಾರ್ಕ್ಸ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಹುಷಾರಾಗಿರಬೇಕು. ಅಟೆಂಡ್ ಮಾಡದೇ ಇರತಕ್ಕಂಥ ಪ್ರಶ್ನೆಗಳಿಗೆ ಆಪ್ಷನ್ 5ನೇದನ್ನು OMR ಮೇಲೆ ನಾನು ಅಟೆಂಡ್ ಮಾಡಿಲ್ಲ ಅಂತ ಟಿಕ್ ಮಾಡಬೇಕು. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳನ್ನು ಹೇಗೆ ಓದಬೇಕು, ಏನು ಓದಬೇಕು ನಿಮಗೆ ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಯಾಕೆ ಅಂದರೆ ಎಕ್ಸಾಮ್ ಹಾಲಲ್ಲಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಆ ಪೇಪರಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ಪ್ರಶ್ನೆಗಳು ಹೇಗೆ ಬಂದಿದೆ ಅಂತ ಆಲ್ರೆಡಿ ಒಳಗಡೆ ಹೋಗೋ ಮುಂಚೆ ನಮ್ಮ ತಲೆಯಲ್ಲಿ ಇರಬೇಕು. ಈ ಪ್ರಶ್ನೆ ಎಕನಾಮಿಕ್ಸ್ದ, ಈ ಪ್ರಶ್ನೆ ಜಿಯೋಗ್ರಫಿದ, ಈ ಪ್ರಶ್ನೆ ಕಾನ್ಸ್ಟಿಟ್ಯೂಷನ್ದ, ಆ ಥರ ಕನ್ಫ್ಯೂಷನ್ಸ್ ಇತ್ತು ಅಂದರೆ ನಮಗೆ ಇಲ್ಲೇ ಕ್ಲಿಯಾರಿಟಿ ಇರಬೇಕು. ಸಿಲೆಬಸ್ಸನ್ನು ತುಂಬ ಕ್ಲೀನಾಗಿ ನೋಡ್ಕೊಳ್ಳಿ. ಆ ಸಿಲೆಬಸ್ಸನ್ನು ನಾವು ಓಪನ್ ಮಾಡಿದ ತಕ್ಷಣವೇ ಎಕ್ಸಾಂಪಲ್ ಇದ್ರ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಬರುತ್ತಾ, ರಾಸಾಯನಶಾಸ್ತ್ರದಲ್ಲಿ ಈ ಪ್ರಶ್ನೆಗಳು ಬರಬಹುದಾ, ಭೌತಶಾಸ್ತ್ರದಲ್ಲಿ ಈ ಪ್ರಶ್ನೆಗಳು ಬರಬಹುದಾ, ಕ್ಲಿಯರ್, ಜೀವಶಾಸ್ತ್ರದಲ್ಲಿ ಈ ಪ್ರಶ್ನೆಗಳು ಬರಬಹುದಾ, EVS ಅಲ್ಲಿ ಈ ಪ್ರಶ್ನೆಗಳು ಬರಬಹುದಾ, ಸೈನ್ಸ್ ಆ್ಯಂಡ್ ಟೆಕ್ ಅಂದರೆ ಏನು ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ ಅಂದರೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಇದನ್ನು ಸ್ಪೇಸ್ ಟೆಕ್ನಾಲಜಿ ಮೇಲೆ ತುಂಬಾ ಬರುತ್ತೆ. ಯಾವ್ಯಾವ ಉಪಗ್ರಹಗಳು ಎಲ್ಲೆಲ್ಲಿ ಉಡಾವಣೆ ಮಾಡಿದ್ದಾರೆ, ನಮ್ಮ ಭಾರತ ಚಂದ್ರಯಾನದ ಬಗ್ಗೆ ಬರುತ್ತೆ. ಓಕೆ, ಈ ಥರ ಇಸ್ರೋದ ಬಗ್ಗೆ ಬರುತ್ತೆ. ಈ ಥರ ಒಂದು ತುಂಬ ಫೆಮಿಲಿಯರ್ ಆ ಕ್ವಶನ್ ಪೇಪರನ್ನು ನೀವು ನೋಡ್ತಾ ಹೋದರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಈ ಥರ ನೀವು ಸೈನ್ಸ್ ಮತ್ತು ಜಿಯೋಗ್ರಫಿ ಓದ್ಕೊಳ್ಬೇಕಾದ್ರೆ ನಾವು ಜಿಯೋಗ್ರಫಿನ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಫಿಸಿಕಲ್ ಜಿಯೋಗ್ರಫಿ, ಹ್ಯೂಮನ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿಲಿ ಕರ್ನಾಟಕ ಜಿಯೋಗ್ರಫಿಗೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ ನಾವು. ನೆಕ್ಸ್ಟ್ ಒನ್ ಆಫ್ ದ ಹ್ಯೂಮನ್ ಜಿಯೋಗ್ರಫಿಯಲ್ಲೂ ಕೂಡ ಇಂಡಿಯಾದ ಹ್ಯೂಮನ್ ಜಿಯೋಗ್ರಫಿಗೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ನದಿಗಳ ಬಗ್ಗೆ ಕೇಳ್ಬೋದು, ನೆಕ್ಸ್ಟ್ ಜನಸಂಖ್ಯೆ ಬಗ್ಗೆ ಕೇಳ್ಬೋದು. ಈ ಥರ ಪ್ರಶ್ನೆಗಳನ್ನು ನೀವು ಸರಿಯಾದ ನಿಟ್ಟಲ್ಲಿ ಸಿಲೆಬಸ್ ಕಾಪಿಯನ್ನು ಇಟ್ಕೊಂಡು ಈ 45 ಡೇಸಲ್ಲಿ ಕ್ಲೀನಾಗಿ ನೋಟ್ಸನ್ನು ಟಿಕ್ ಮಾಡ್ತಾ ನೋಟ್ಸ್ ಈಗ ಬರೀಲಿಕ್ಕೆ ಆಗೋದಿಲ್ಲ. ನೀವು ತೊಗೊಂಡಿರ್ತಕ್ಕಂಥ ಸೋರ್ಸ್ನ ಮೇಲೆ ಒಂದು ಎಲ್ಲೋ ಸ್ಕೆಚ್ ಪೆನ್ನನ್ನು ತಗೊಂಡು ಓವರ್ಲ್ಯಾಪ್ ಮಾಡ್ತಾ ರಿಕಾಲ್ ಮಾಡ್ತಾ
ಲೀಸ್ಟಲ್ಲಿ ಚೀಟಿಯಲ್ಲಿ ಆ ಪಾಯಿಂಟ್ಸನ್ನು ಮಾಡ್ತಾ 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 ಸದಾಶಿವನಿಗೆ ಅದೇ ಜ್ಞಾನ ಅಂದರೆ ಆಗಸ್ಟ್ 2ರವರೆಗೂ ನೀವು ಅದೇ ಜ್ಞಾನದಲ್ಲಿದ್ದರೆ ಪಕ್ಕಾ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಸಿಗತ್ತೆ ಅಂತ ಹೇಳ್ತಾ, ಎಲ್ರಿಗೂ ಸಿಗಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತ ಹೇಳ್ತಾ ನಾನು ಜಸ್ಟ್ ಹೇಳಿದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದ ಮೂಲಕ ನಿಮಗೆ ಸಿಗ್ತೀನಿ. ನಮಸ್ಕಾರ.